ಹೊನ್ನಾವರ ತಾಲೂಕಿನ ಹೊಸಕುಳಿ ಗ್ರಾಮದಲ್ಲಿ ಬುಧವಾರ ಭಾರತೀಯ ಕಿಸಾನ್ ಸಂಘದ ಸದಸ್ಯ ರೈತ ಮುಖಂಡ ಹಿರೇಮುಖ್ಯ ಸತ್ಯನಾರಾಯಣ ಹೆಗಡೆ ಅವರು ಬೈಕ್ನಲ್ಲಿ ಹೋಗುತ್ತಿದ್ದಾಗ ಚಿರತೆಯೊಂದು ದಾಳಿ ಮಾಡಿದ ಪ್ರಕರಣ ನಡೆದಿದೆ. ಹೊನ್ನಾವರ ತಾಲೂಕಿನ ವಿವಿಧ ಭಾಗಗಳಲ್ಲಿ ಆಗಾಗ ಕಾಡು ಪ್ರಾಣಿಗಳ ದಾಳಿ ನಡೆಯುತ್ತಲೇ ಇದೆ. ಹೊಸಕುಳಿ ಸಾಲ್ಕೋಡ್ ಸುತ್ತಮುತ್ತಲಿನ ಗ್ರಾಮದಲ್ಲಿ ಪದೇ ಪದೇ ಚಿರತೆಯು ಕಾಡಿನಿಂದ ಊರಿಗೆ ಬಂದು ಜಾನುವಾರುಗಳನ್ನು ಕೊಂದು ಹಾಕುತ್ತಿದೆ. ಮನೆಗೆ ನುಗ್ಗಿ ಸಾಕು ನಾಯಿಗಳನ್ನು ಎಳೆದೊಯ್ಯುತ್ತಿದೆ. ಜನರ ಮೇಲೆಯೂ ದಾಳಿ ನಡೆಸುತ್ತಿದೆ. ಈ ಕುರಿತು ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು, ಬೋನಿನ ಮೂಲಕ ಚಿರತೆಯನ್ನು ಹಿಡಿದು ಮುಂದಿನ ಕ್ರಮ ಕೈಗೊಳ್ಳಬೇಕು ಎಂದು ಭಾರತೀಯ ಕಿಸಾನ್ ಸಂಘ ಆಗ್ರಹಿಸಿದೆ. ಘಟನೆ ಕುರಿತು ಸತ್ಯನಾರಾಯಣ ಹೆಗಡೆ ಮಾತನಾಡಿ, ನಾನು ಬೆಳಿಗ್ಗೆ ನಮ್ಮ ಮನೆಯಿಂದ ತೋಟಕ್ಕೆ ಬೈಕ್ನಲ್ಲಿ ಸಾಗುತ್ತಿದ್ದಾಗ ರಸ್ತೆಯಲ್ಲಿ ಚಿರತೆಯೊಂದು ಪ್ರತ್ಯಕ್ಷವಾಗಿದೆ. ಚಿರತೆಯು ಬೈಕ್ನತ್ತ ಧಾವಿಸಿ ಬರುತ್ತಿರುವುದನ್ನು ನೋಡಿದ ತಕ್ಷಣ ಬೈಕ್ನ ವೇಗ ಹೆಚ್ಚಿಸಿದಾಗ ಚಿರತೆಯು ಬೈಕ್ ಮೇಲೆ ದಾಳಿ ನಡೆಸಿದ್ದು ಬೈಕ್ನ ಹಿಂಬದಿಯ ಸೀಟನ್ನು ಹರಿದು ಹಾಕಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ನಾನು ಬೆಳಿಗ್ಗೆ 6:45ಗೆ ಇದು ತೋಟಕ್ಕೆ ಹೊರಟವ ಗಾಡಿ ತಗೊಂಡು ಹೋಗ್ತೀನಿ ಪ್ರತಿದಿನ. ಸಾಧಾರಣ ಮನೆಯಿಂದ ಸುಮಾರು 3 ಕಿಲೋಮೀಟ್ರ್ ಮೇಲೆ ಬಂದ ಮೇಲೆ ಎನ್ನೆರಡು ಮನೆ ಹತ್ತಿರ ಅದು ಬಂದೆ. ಗಾಡಿ ತಗೊಂಡು ಬರ್ತಾ ಇರಬೇಕಿದ್ರೆ ಇದ್ರ ಬಂತು ಸೀದಾ ನನ್ನ ಎಡಗಡೆಯಿಂದ ಹರ್ಕೊಂಡು ಒಂದು ಸುಮಾರು ಒಂದು 10 ಫೂಟ್ ದೂರಿಂದ ಹರ್ಕೊಂಡು ಬಂದಿದೆ. ಯಾವುದು ಸಂತೆಗುಳಿ ಹತ್ರ, ಸಂತೆಗುಳಿ ಚಿರತೆ ಬಂದವಾಗ ಒಂದು ಜಂಪ್ ಮಾಡಿದೆ. ನನ್ನ ಎದುರಿಗೆ ಹರ್ಕೊಂಡು ಬಂದು ಜಂಪ್ ಮಾಡಿದ ಕೂಡಲೇ ನಾನು ಗಾಡಿ ರೇಸ್ ಮಾಡಿದ್ದೇನೆ ಮತ್ತು ಹೋಗಿದೆ. ತಕ್ಷಣ ನನಗೆ ಗಾಡಿಗೆ ಬಿದ್ದೆ ಸೀಟ್ ಹರ್ಕೊಂಡು ನೆಲಕ್ಕೆ ಬಿದ್ದಿದೆ. ಈ ಘಟನೆಯಲ್ಲಿ ಮತ್ತು ಈಗೊಂದು ತಿಂಗಳ ಹಿಂದೆ ಆಗಿದೆ. ಒಂದು ಮಾಸ್ಟರ್ ಕೈ ಮೇಲೆ ಹಾರಿ ಹರಿದಾಕಿದೆ. ಮತ್ತು ಸಾಲ್ಕೋಡ್ನಲ್ಲಿ ಪೇಂಟ್ ಮಾಡುವವರಿಗೆ ಹೋಗಿ ಹಾರಿದೆ. 3-4 ಘಟನೆ ಆಯಿತು. ಹೀಗೆ ಗಾಡಿಗೆ ಹಾರದ್ದು, ಮನುಷ್ಯ ತೆಗೆದು. ಈಗ ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ ಹಾಕಿ ಹಿಡಿದು ಅದನ್ನು ಬೇರೆ ಕಡೆ ಕಳಿಸುವಂಥ ವ್ಯವಸ್ಥೆ ಆಗಬೇಕು. ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಡಿಎಂ ನಾಯ್ಕ್ ಮಾತನಾಡಿ, ಅರಣ್ಯ ಇಲಾಖೆಯವರು ಚಿರತೆ ಹಿಡಿಯುತ್ತೇವೆ ಎಂದು ಬೋನ್ ಇಟ್ಟು ಬೋನ್ನಲ್ಲಿ ನಾಯಿಯನ್ನು ಇಡುತ್ತಾರೆ. ನಾಯಿಯನ್ನು ಇಡುವ ಬದಲು ಯಾರಾದರೂ ಗಾರ್ಡ್ಗಳನ್ನು ಅದರಲ್ಲಿ ಇಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಕ್ಕಳು ಮೊದಲು ತಿರುಗಾಡ್ತಿರ್ತಾರಲ್ಲ, ಇದಕ್ಕೆ ಸರ್ಕಾರ ಸರಿಯಾದ ಸ್ಟ್ರಾಂಗ್ ಆಗಿ ಅದೇನೋ ಚಿರತೆ ಹಿಡಿಬೇಕು. ಇಲ್ಲಾಂದ್ರೆ ಅವರು ಏನೋ ಮಾಡೋದು, ನಾವು ಇನ್ನು ಹೊಡ್ಲಿಕ್ಕೆ ಪರ್ಮಿಷನ್ ಕೊಡಬೇಕು. ಈಗ ಇಲ್ಲಿ ಪೊಲೀಸ್ ಸ್ಟೇಷನ್ಗೆಲ್ಲ ಫೋನ್ ಮಾಡಪ್ಪ ಕಂಪ್ಲೇಂಟ್ ಮಾಡವೆ. ಮತ್ತು ಈಗ ಜೇನಿಗೌಡರು ಹೇಳವೆ ಅದು ಹೊಡಿಲಿಕ್ಕೆ ಪರ್ಮಿಷನ್ ಕೊಡಿ. ಮೊದಲೆಲ್ಲ ಹೊಡಿತಾರೆ. ಈಗ ನಾವು ಕಾಡು ಪ್ರಾಣಿಗೆ ಇಲ್ಲ ಅವಕಾಶ ಕೊಡಿ, ಹಳ್ಳಿಯಲ್ಲಿ ಅವಕಾಶ ಕೊಡಿ. ನಾವು ಎಲ್ಲ ಹೋಗ್ಬೇಕು. ಯಾವುದೇ ಒಂದು ಯಾವುದೇ ಹಣ್ಣು ಹಂಪಲು ಯಾವುದು ನಮಗೆ ಸಿಗುವುದಿಲ್ಲ. ಅದು ಇದು ನಾ ಹೇಳೋದಾದ್ರೆ ಕಷ್ಟ ಆಗಿರ್ತದೆ ಎಲ್ಲರಿಗೂ. ನಮಗೆ ಭಯ ಆಗ್ತದೆ. ಇವರು ಹೇಳಿದ್ರೆ ನಮಗೆ ಜಲ್ ಅಂತ ಒಂಥರ ಹೆದರಿಕೆ ಆಗ್ತದೆ. ಈಗ ಫಾರೆಸ್ಟ್ ಇಲಾಖೆಯವರು ಕ್ರಮ ತಗೊಳ್ಬೇಕು. ಫಾರೆಸ್ಟ್ ಖಾತೆಯವರು ಪ್ರಾಣಿ ತಂದು ಬಿಡಬಾರ್ದು. ಬಿಟ್ಟರೆ ಅವರು ಬೋನಲ್ಲಿ ಹಿಡಿತಾರೆ ಮಾತ್ರ ಕಡೆ ಬಿಟ್ಬಿಡ್ತಾರೆ. ನಾ ಏನು ಹೇಳ್ತಿದ್ದೆ ಗೊತ್ತಾರೆ, ಫಾರೆಸ್ಟ್ ಖಾತೆಯವರು ಆ ಬೋನ್ನ ನಾಯಿ ಇಡ್ತಾರೆ. ಅಂದ್ರೆ ತಿರ್ತೆ ಬಂದು ನಾನು ನಾಯಿ ಹಿಡಿ ಅಂತ ಹೇಳಿದಲ್ಲ, ಗಾರ್ಡ್ ಯಾರೊಬ್ರು ಇಡ್ರಿ ಅಲ್ಲಿ. ಅವ್ರಿಗೆ ಅದು ನಾಯಿ ಒಂದು ಅದು ಅದಕ್ಕೂ ಚಿತ್ರ ಅನ್ಸಾಗೋದಲ್ವಾ. ಗಾರ್ಡ್ ಯಾರು ಇಟ್ಟು ನಾನು ಅವ್ರಿಗೆ ಅಂದ್ರೆ ನಾಯಿ ಇಡಬೇಡಿ ಅಂತ ನಾನು, ಗಾರ್ಡ್ ಇಡಿ ಅಂತ ನಾನು ಇಲ್ಲಾರ ಚಿರತೆ ಪ್ರಾಣಿಗಳು ಬರ್ತಕ್ಕಂಥ ಮಾಡಬೇಕು. ಜಿಲ್ಲಾ ಸದಸ್ಯ ವಿಷ್ಣು ಈಶ್ವರ್ ಹೆಗಡೆ, ನಮ್ಮ ಭಾಗದಲ್ಲಿ ಚಿರತೆ ಕಾಟ ಹೆಚ್ಚಾಗಿದೆ. ಅರಣ್ಯ ಇಲಾಖೆಯವರಿಗೆ ಎಷ್ಟೇ ಮಾಹಿತಿ ನೀಡಿದರೂ ಪ್ರಯೋಜನವಾಗಿಲ್ಲ ಎಂದರು. 2-3 ಆಕಳು ಹಿಡಿದಿದೆ. ಮತ್ತು ಅಲ್ಲೇ ಗಾಣಗೆರೆ ಹೇಳುವಲ್ಲಿ ಒಂದು ಎತ್ತನ್ನು ಹಿಡಿದು ಅಲ್ಲೇ ತಿಂದುಬಿಟ್ಟಿದೆ. ಮತ್ತು ಅಲ್ಲೇ ನಮ್ಮ ಸ್ಥಿತಿಗಾರ ಹತ್ರ ಒಂದು ದಿವಸ ಪೂರ್ತಿಯಾಗಿ ಅಲ್ಲೇ ಉಳಿದು ಶಬ್ದ ಮಾಡ್ತಾ ಇತ್ತು. ಅದು ಇವರು ಬೋನ್ ಹಾಕ್ತೆ ಅಂದರು. ಆದರೆ ಬೋನ್ ಹಾಕಿದ್ರೆ ಅದು ಬರಲೂ ಇಲ್ಲ, ಅವರಿಗೆ ಹಿಡಿಲೂ ಇಲ್ಲ. ಕಡೆ ಹಾಗೆ ಹೋಗಿದ್ದಾರೆ. ಅದನ್ನು ಬರೀ ಬೋನ್ ಹಾಕ್ತಾ ಹೋಗ್ತಾರೆ, ಬಿಟ್ಟರೆ ಅದಂತೆ ಏನೂ ಪ್ರಯೋಜನ ಆಗುದಿಲ್ಲ ಅಂತ ಹೇಳ್ತೇನೆ. ಈ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘದ ತಾಲೂಕಾ ಕಾರ್ಯದರ್ಶಿ ವಿನಾಯಕ್ ಹೆಗಡೆ, ತಾಲೂಕು ಉಪಾಧ್ಯಕ್ಷ ಎಂಪಿ ಭಟ್, ಸತ್ಯನಾರಾಯಣ ಹೆಗಡೆ ಮೊದಲಾದವರು ಉಪಸ್ಥಿತರಿದ್ದರು. ಮಲ್ನಾಡ್ ಪ್ರೋಗ್ರೆಸಿವ್ ಎಜುಕೇಶನ್ ಸೊಸೈಟಿ ಹೊನ್ನಾವರ ನಿಮಗಿದು ಸುವರ್ಣಾವಕಾಶ. ಹೊನ್ನಾವರ ತಾಲೂಕಿನಲ್ಲಿ ಎಂಸಿಎ ಕೋರ್ಸ್ ಆರಂಭ. ಇದೇ ಪ್ರಪ್ರಥಮ ಬಾರಿಗೆ ತಾಲೂಕಿನಲ್ಲಿ ಎಂಸಿಎ ತರಗತಿ ಪ್ರಾರಂಭ. ಎಂಸಿಎನಲ್ಲಿ 60 ವಿದ್ಯಾರ್ಥಿಗಳಿಗೆ ಪ್ರವೇಶ ಪಡೆಯಲು ಅವಕಾಶ ಲಭ್ಯ. ನುರಿತ ಉಪನ್ಯಾಸಕ ವರ್ಗ, ವ್ಯವಸ್ಥಿತ ಕಂಪ್ಯೂಟರ್ ಲ್ಯಾಬ್ಗಳು, ಗ್ರಂಥಾಲಯ ವ್ಯವಸ್ಥೆ ನಮ್ಮಲ್ಲಿದೆ.
ಜೊತೆಗೆ ಪ್ರತಿಷ್ಠಿತ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಹಾಗೂ ಉದ್ಯೋಗಾವಕಾಶ ಕಲ್ಪಿಸಿಕೊಡಲಾಗುವುದು. ಎಂಸಿಎ ಮಾಡಲಿಚ್ಛಿಸುವವರು ಇದರ ಲಾಭ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08387220103 9480526648 99167193197.